हैदराबाद सारे पुलिस स्टेशन इधर ही है क्या चाहिए तेलुगु राधा ಹೆಲೋ ಗೈಸ್ ವೆಲ್ಕಮ್ ಟು ದ ಹೈದರಾಬಾದ್ ಪಾರ್ಟ್ 2 ವಿಡಿಯೋ. ನಿನ್ನೆ ಆಡಿಷನಲ್ಲಿ ತಿರುಗಿ ಫುಲ್ಲು ಸುಸ್ತಾಗಿದ್ದೆ ಅನಿಸುತ್ತೆ. ನೈಟ್ ಯಾವಾಗ ನಿದ್ದೆ ಮಾಡೋದನ್ನೋ ಗೊತ್ತಿಲ್ಲ. ಬೆಳಗ್ಗೆ ಈಗ 9 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೀನಿ. ನೈಟ್ ನಾನು ಹಾಸ್ಟೆಲ್ ಹುಡ್ಕೋ ಬ್ಯುಸಿಯಲ್ಲಿ ಊಟ ಮಾಡೋದೇ ಮರ್ತೋಗಿದ್ದೆ. ಈಗ ಟಿಫನ್ ಏನು ಮಾಡಿದಾರೋ ನೋಡಬೇಕು. ನನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳೋರು ಹಾಸ್ಟೆಲ್ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ಈ ಫುಡ್ ತಿಂದ ಮೇಲೆ ಅವ್ರು ಹೇಳಿದ ಮಾತು ನಿಜಾನೇ ಅನ್ನಿಸ್ತಿದೆ. ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿರೋ ಮಗು ಹೇರ್ ಸ್ಟೈಲ್ ನೋಡಿ ನಾನು ಹುಡುಗ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಹುಡುಗಿ ಅಂತ. ಕ್ಯಾ ನಾಮ್? ಆರಾಧ್ಯ. फ्रेंड्स कोई नहीं स्कूल में? हाँ। बेस्ट फ्रेंड का नाम क्या है? लासिया। हाँ? लासिया है। लासिया? हाँ। हाँ। कौन सा क्लास में पढ़ते हो तुम? सेकेंड क्लास। यूकेजी खत्म कर दिए, सेकेंड क्लास। यूकेजी खत्म करके सेकेंड क्लास? हाँ। फर्स्ट स्टैंडर्ड नहीं? नहीं, सेकेंड क्लास से। ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡೋಣ ಅಂತ ಕೂತ್ಕೊಂಡೆ. ಮತ್ತು ನಾನು ರಿಜೆಕ್ಟ್ ಆಗಿದ್ದೀನಿ ಅಂತ ಸ್ಟೇಟಸ್ಗೆ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಿದ್ದೆ. ತುಂಬ ಜನ ಸಪೋರ್ಟ್ ಮಾಡಿದ್ರು, ತುಂಬ ಜನ ಮೋಟಿವೇಟ್ ಮಾಡ್ತಿದ್ದಾರೆ ಟ್ರೈ ಅಗೈನ್ ಅಂತ. ಥ್ಯಾಂಕ್ಸ್ ಫಾರ್ ಆಲ್. ಟ್ರೈ ಅಗೈನ್ ಇನ್ಮೇಲೆ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡೋಣ, ಮೂಡ್ ಚೆನ್ನಾಗಿದ್ರೆ ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡ್ಬೋದೇನೋ. ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತ ಗೊತ್ತಾಗಿ ಎಷ್ಟೊಂದು ಜನ ನನಗೆ ಕಾಲ್ಸ್ ಮೆಸೇಜಸ್ ಮಾಡಿ ನೀವು ನಮ್ಮ ಮನೆಗೆ ಬಂದು ಸ್ಟೇ ಆಗ್ಬೋದು ಅಂತ. ಆದರೆ ನನ್ನ ಆಡಿಷನ್ ಮುಗಿದು ಆಚೆ ಬರೋಷ್ಟರಲ್ಲಿ 10 ಗಂಟೆ ಮೇಲೆ ಆಗಿತ್ತು. ಸೊ ರಾತ್ರಿ ಹೊತ್ತು ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾನೇ ರೂಮ್ ಹುಡ್ಕೊಂಡೆ. ಸರಿ ಫ್ರೆಂಡ್ಸ್, ಹೊರಡೋ ಟೈಮ್ ಬಂತು. ಇಲ್ಲೇ ಇದ್ಬಿಡ್ತೀನಿ. ನಾನು ಸಕ್ಕ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಇಲ್ಲಿಗೆ ಬಂದು ಎದ್ದೊಳಕ್ಕೆ ಮನಸ್ಸೇ ಬರ್ತಿಲ್ಲ. ನಿದ್ದೆ ಮಾಡೋಣ ಅನ್ನೋ ಫೀಲಿಂಗಲ್ಲಿದ್ದೀನಿ ನಾನಿನ್ನು. ಸರಿ, ಮತ್ತೆ ಹೊರಡೋಣ. ಮತ್ತೆ ಬಾಯ್ ಹೇಳ್ಬಿಡಿ ಈ ಹಾಸ್ಟೆಲ್ ರೂಮ್ಗೆ ಎಲ್ಲರೂ. ನಾನಿದ್ದ ಒಂದೇ ದಿನಕ್ಕೆ ಈ ಹುಡುಗಿ ತುಂಬ ಕ್ಲೋಸ್ ಆಗಿಬಿಟ್ಟಿದ್ಲು. ಎಷ್ಟು ಕ್ಲೋಸ್ ಆಗಿದ್ಲು ಅಂದರೆ, ಮೇ ಜಾನಾ ಹೇ ಗಾವ್ ಬಾಯ್, ಗಾವ್ ಜಾನಾ ಹೇ कभी नहीं आऊँगा. मैं बेंगलोर में रहता. आराध्या बाय. आजा. ಕೊನೆಯದಾಗಿ ನಾನು ಇದ್ದಿದ್ದು ಹಾಸ್ಟೆಲ್ ನೋಡ್ಕೊಂಬಿಡಿ. ಬಾಯ್ ಹೇಳ್ಬಿಡಿ ಹಾಸ್ಟೆಲ್ಗೆ. ನೋಡಿ ಹಿಂಗಿದೆ ಹಾಸ್ಟೆಲ್. ಬಾಯ್ ಅಂಕಲ್, ಬಾಯ್. ಈಗ ನಮ್ಮ ಪಯಣ ಕಾಚಿಗೂಡ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಎಂಕ್ವೈರಿ ಮಾಡಬೇಕು ಎಷ್ಟೊತ್ತಿಗೆ ಟ್ರೈನು ಹೆಂಗೆ ಅಂತ. ಆ ಟ್ರೈನ್ ಮೇಲೇ ಡಿಪೆಂಡ್ ನಾವು ಎಷ್ಟು ಹೈದರಾಬಾದ್ ತಿರುಗ್ತೀವಿ ಅಂತ. ಅಲ್ಲಿರೋ ಬಿಸಿಲಿಗೆ ನಾನು ಬೆವರುತ್ತಾನೇ ఇద్దే. ఇక్కడ నుంచి బెంగళూరుకి ట్రైన్ ఏ టైంకి ఉంది? బుక్ చేసుకోవచ్చా? చూడండి, చెక్ చేయండి. రిజర్వేషన్ ఆఫీస్ అట్ సైడ్ ఉంది. లోపల ప్లాట్ఫామ్ 5 మొత్తం బయట.
ಟ್ರೈನ್ ಯಾವಾಗ ಬರುತ್ತೆ, ರಿಸರ್ವೇಷನ್ ಮಾಡ್ಬೋದಾ ಅಂತ ಕೇಳಿದೆ. ಈ ಕಡೆ ಎಲ್ಲ ಹೋಗಕ್ಕೆ ಹೇಳಿದ್ರು, ಹೋಗ್ತಾ ಇದ್ದೀನಿ ನೋಡಿ ಲಿಫ್ಟಲ್ಲಿ. ಸರ್ ರಿಸರ್ವೇಷನ್ ఏ సైడ్ వెళ్ళాలి? రిజర్వేషన్ ఈ సైడ్ ఎక్కడ ఉందంట. ఈ సైడ్ అంటే ఇంకా పూర్తి ఆ పక్కకి వెళ్ళిపోవాలి. లాస్ట్ ఫుల్ డెడ్ ఎండా? ಓಕೆ ಓಕೆ. 11 ಗಂಟೆಗೆ ಇಷ್ಟೊಂದು ಬಿಸಿಲ ಇಲ್ಲಿ ರಿಸರ್ವೇಷನ್ ಮಾಡಬೇಕು ಅಂದರೆ ಫಸ್ಟು ನಾವು ಈ ಫಾರ್ಮ್ ಫಿಲಪ್ ಮಾಡಬೇಕು, ಆಮೇಲೆ ಗೊತ್ತಾಗುತ್ತಂತೆ. ಅವರಿನ್ನೂ ಚೆಕ್ ಮಾಡಬೇಕು. ಫಿಲ್ ಮಾಡ್ತಾ ಇದ್ದೀನಿ. ಟ್ರೈನ್ ರಿಸರ್ವೇಷನ್ ಕೇಳಿದೆ. 135 ವೇಟಿಂಗ್ ಲಿಸ್ಟಲ್ಲಿದೆ ಅಂತೆ. ಅಯ್ಯೋ ಸೀಟ್ ಇಲ್ಲ, ಏನಿಲ್ಲ. ಹೀಗೆ ಮಾತಾಡ್ಕೊಂಡು ಬರೋವಾಗ ನಾನು ಜಾಬ್ಗೆ ಇಂಟರ್ವ್ಯೂ ಕೊಟ್ಟಿದ್ದ ಕಂಪನಿಯಿಂದ ನನಗೆ ಒಂದು ಮೇಲ್ ಬಂತು. ಜಾಬ್ದೇನೋ ಮೆಸೇಜ್ ಬಂದಿದೆ. ಜಾಬ್ದು ಈಗಲೇ ಮೆಸೇಜ್ ಬಂತು, ಯು ಗಾಟ್ ರಿಜೆಕ್ಟೆಡ್ ಅಂತೆ. ಆಡಿಷನ್ ಆದರೂ ಹೆಂಗೋ ಹೋಯ್ತು, ಅಟ್ಲೀಸ್ಟ್ ಇದ್ರ ಮೇಲೆ ಜಾಬ್ ಆದರೂ ಸಿಗಲಿ ಅನ್ನೋ ಹೋಪ್ಸ್ ಇತ್ತು. ಜಾಬ್ ಕೂಡ ಹೋಗೇನೆ, ಎಲ್ಲದರಲ್ಲೂ ರಿಜೆಕ್ಟೇ ಜಾಸ್ತಿ ಇದೆ. ಸಕ್ಸಸ್ ಯಾವಾಗ ಆಗೋದು? ಟ್ರೈ ಮಾಡ್ತಾನೆ ಇರೋಣ, ಏನೂ ಮಾಡೋಕ್ಕಾಗಲ್ಲ. ಟ್ರೈ ಮಾಡೋದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಏನಿಲ್ಲ ನಮ್ಮ హత్ర. నేను బెంగళూరు నుండి వచ్చాను. బెంగళూరులో అంతా లేడీస్ కూడా ఫ్రీ ఆధార్ కార్డు మీదే. ఇప్పుడు ఇక్కడ కూడా లేడీస్కి అంతా ఫ్రీనే, ఏ ఎక్కడైనా తిరిగి రావచ్చు. సరే వస్తా మరి. ఎక్కడ బస్ స్టాప్ ఏ సైడు? ఇదే బస్ స్టాప్. ఇదేనా బస్ స్టాప్? ఓకే. ನಮ್ಮ ಬೆಂಗಳೂರು ಬಸ್ಗೆ ಹೈದರಾಬಾದ್ ಬಸ್ಗೆ ಡಿಫ್ರೆನ್ಸ್ ಏನು ಅಂದರೆ, ಬೆಂಗಳೂರಲ್ಲಿ ಡೈಲಿ ಪಾಸ್ 70 ರೂಪೀಸ್, ಹೈದರಾಬಾದಲ್ಲಿ ಡೈಲಿ ಪಾಸ್ 120 ರೂಪೀಸ್. ಗೈಸ್, ಚಾರ್ಮಿನಾರ್ ಹತ್ರ ಇಳ್ದಿದ್ದೀವಿ, ಹೋಗ್ತಾ ಇದ್ದೀವಿ. ಫೈನಲಿ ನಾನು ಚಾರ್ಮಿನಾರ್ ನೋಡಿಬಿಟ್ಟಿದ್ದೀನಿ. ನನ್ನ ಮುಂದೆನೇ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ ಚಾರ್ಮಿನಾರ್. ನಾನು ಬೆಂಗಳೂರಿಂದ ಚಾರ್ಮಿನಾರ್ ಅಂದ್ಕೊಂಡೇ ಇದ್ದೆ. ಫೈನಲಾಗಿ ನೋಡಿದ್ದೀನಿ. ನಾನು ಮೂವೀಸಲ್ಲಿ ಚಾರ್ಮಿನಾರ್ ನೋಡಿದಾಗ ಈ ಪ್ಲೇಸ್ ಎಲ್ಲ ಖಾಲಿ ಇತ್ತು, ಆದರೆ ಇಲ್ಲಿ ಫುಲ್ಲು ಇಷ್ಟೊಂದು ಮಾರ್ಕೆಟ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಚಾರ್ಮಿನಾರ್ ಒಳಗಡೆ ಹೋಗ್ತಿದ್ದೆ, ಆದರೆ ಸೆಕ್ಯೂರಿಟಿ ನನ್ನ ಒಳಗಡೆ ಬಿಡಲಿಲ್ಲ. ಯಾಕಂದರೆ ಕ್ಯಾಮರಾ ಮತ್ತು ಬ್ಯಾಗ್ ಅಲೋ ಇಲ್ವಂತೆ. ಸೊ ನಾನು ಬ್ಯಾಗ್ ಇಡೋ ಪ್ಲೇಸ್ನ ಹುಡುಕೊಂಡು ಹೋದೆ. ಅಣ್ಣ ಬ್ಯಾಗ್ ಪೆಟ್ಟಲ್ಲಿ ಬ್ಯಾಗ್ ಎಲ್ಲಿಡೋದು ಅಂತ ಹುಡ್ಕೊಂಡು ಹೋಗ್ತಿದ್ದೆ. ಬ್ಯಾಗ್ ಇಡೋ ಜಾಗ ಸಿಕ್ತು, ಬಟ್ ನನ್ನ ಮೊಬೈಲೆಲ್ಲ ಸೀಸ್ ಮಾಡಿದ್ದಾರೆ ಅವರು. ನನ್ನ ಮೊಬೈಲೆಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಚೆಕ್ ಮಾಡಿದ್ರು, ಏನೇನು ವೀಡಿಯೋಸ್ ಚೆಕ್ ಮಾಡಿದ್ದೀರಾ ಅಂತ. ಬೇಕಂದರೆ ಡಿಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅಂದರೆ ಇಲ್ಲಿ ಏನಾದರೂ ಅವ್ರು ಮಾಡ್ತಿರೋದು ಏನಾದರೂ ದಂಧೆ ಏನಾದರೂ ರೆಕಾರ್ಡ್ ಮಾಡಿದ್ದೀವಿ ಏನೋ ಅಂತ ಚೆಕ್ ಮಾಡಿದೆ. ಫುಲ್ ವೀಡಿಯೋಸ್ ಚೆಕ್ ಮಾಡಿದೆ, ಅಂಥದ್ದು ಏನೂ ಮಾಡಿರಲಿಲ್ಲ. ಸರಿ ತೊಗೊಂಡೋಗು ಅಂತ ಮೊಬೈಲ್ ಕೊಟ್ಬಿಟ್ರು ನನಗೆ. ಚಾರ್ಮಿನಾರ್ ಒಳಗಡೆ ಕೂತಿದ್ದೀನಿ, ಜನ ಎಲ್ಲ ತುಂಬ್ಕೊಂಡಿದ್ದಾರೆ. ನಮ್ಮ ಇಂಡಿಯನ್ಸ್ಗಾದರೆ 25 ರೂಪೀಸ್ ಟಿಕೆಟು, 25 ರೂಪಾಯಿ ಇಂಡಿಯನ್ಸ್ಗಾದರೆ. ಫಾರಿನರ್ಸ್ಗಾದರೆ ಎಷ್ಟು 250 ರೂಪಾಯಿ ಅನಿಸುತ್ತೆ. ಬನ್ನಿ ಚಾರ್ಮಿನಾರ್ ಒಳಗಡೆ ಹೆಂಗಿರುತ್ತೆ ತೋರಿಸ್ತೀನಿ. ಬನ್ನಿ, ಮೇಲೆ ಹೋಗ್ಬೋದೋ ಇಲ್ಲೋ ಚೆಕ್ ಮಾಡ್ಕೊಂಬರೋಣ. ಮೇಲೆ ಒಂದ್ಸರಿ ನೋಡ್ಕೊಂಬರ್ಬೇಕು. ಇಲ್ಲಿ ಮೇಲೆ ಹತ್ತಬೇಕು ಅಂದರೆ ಒಬ್ಬೊಬ್ಬರೇ ಹತ್ತಬೇಕಾಗುತ್ತೆ, ಯಾಕಂದರೆ ಮೆಟ್ಲು ತುಂಬ ಚಿಕ್ಕದಾಗಿರುತ್ತೆ ಮತ್ತು ಜಾಗ ಕೂಡ ತುಂಬ ಚಿಕ್ಕದಾಗಿರುತ್ತೆ. ನನಗೆ ಅರ್ಥ ಆಗದಿರೋ ವಿಷಯ ಏನು ಅಂದರೆ, ಇಲ್ಲಿನ ಸೆಕ್ಯೂರಿಟಿಗಳು ನನ್ನನ್ನು ಪದೇ ವಿಡಿಯೋ ಮಾಡಬೇಡ ಅಂತ ತಡೀತಾನೆ ಇದ್ದರು. ಆದರೆ ಇಲ್ಲಿ ಬರೋ ಎಲ್ಲರೂ ವೀಡಿಯೋಸ್ ಫೋಟೋಸ್ಗೋಸ್ಕರ ಅಂತಲೇ ಬರ್ತಾರೆ. ಆಫ್ ಕರ್ನಾ ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ. ಇಲ್ಲಿ ಇಷ್ಟು ಜನ ವೀಡಿಯೋಸ್ ತೆಗಿತಿದ್ದಾರೆ, ಫೋಟೋಸ್ ತಗೋತಿದ್ದಾರೆ. ವೀಡಿಯೋ ಆಫ್ ಮಾಡು ಅಂತಾರೆ ಆಗ್ಲಿಂದ ಇವರು. ಇಲ್ಲೆಲ್ಲರೂ ಬರೋದೇ ಆಲ್ಮೋಸ್ಟ್ ವೀಡಿಯೋಸ್ ತೊಗೊಳ್ಳೋಕ್ಕೆ, ಫೋಟೋಸ್ ತೊಗೊಳ್ಳೋಕ್ಕೆ. ನೋಡಿ ಗೈಸ್, ಮೇಲಿಂದ ನೋಡಿದ್ರೆ ಹೆಂಗಿದೆ ವ್ಯೂ, ಟಾಪ್ ವ್ಯೂ.
ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ಗೆ ಒಳಗಡೆ ಹೋಗೋಕ್ಕೆ ರಶ್ ಇರ್ತಾರೆ, ಆದರೆ ಇಲ್ಲಿ ಇಳಿಯೋಕೆ ಅಷ್ಟೊಂದು ರಶ್ ಇದ್ದಾರೆ ನೋಡಿ. ನನ್ನ ಮುಂದೆ ಒಂದು ಮಸ್ಜಿದ್ ಇತ್ತು. ಆ ಮಸ್ಜಿದ್ ಒಳಗಡೆ ಹೋಗಬೇಕು ಅಂತಲೂ ಅನ್ನಿಸ್ತಿತ್ತು, ಆದರೆ ಒಳಗಡೆ ಬಿಡ್ತಾರೋ ಇಲ್ವೋ ಅಂತ ಮಾತ್ರ ಗೊತ್ತಿರಲಿಲ್ಲ. ನನ್ನ ಮುಂದೆ ಒಂದು ಮಸ್ಜಿದ್ ಇದೆ, ಅದಕ್ಕೆ ಹೋಗಬೇಕು ಅಂತ ಅನಿಸಿದೆ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸರಿ, ಟ್ರೈ ಮಾಡೋಣ, ಬನ್ನಿ ಹೋಗೋಣ ಮಸ್ಜಿದ್ಗೆ. ಈ ಮಸ್ಜಿದ್ ಹೆಸರು ಕೂಡ ಗೊತ್ತಿಲ್ಲದೆ ನಾನು ಒಳಗಡೆ ಬಂದಿದ್ದೀನಿ. ಯಾರಾದರೂ ಏನಾದರೂ ನನ್ನನ್ನು ಕೇಳ್ತಾರೇನೋ ಅಂದ್ಕೊಂಡೆ, ಆದರೆ ಇಲ್ಲಿವರೆಗೂ ಯಾರೂ ನನ್ನ ಏನು ಕ್ವಶನ್ ಕೂಡ ಮಾಡಿಲ್ಲ. ಈ ಮಸ್ಜಿದ್ ಹೆಸರು ಹೈದರಾಬಾದ್ನ ಮಕ್ಕಾ ಮಸ್ಜಿದ್ ಅಂತೆ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರಲ್ಲ, ಯಾರಾದರೂ ಬಂದು ಕುತ್ಕೊಂಡು ಹೋಗ್ಬೋದು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಏನೂ ಇರಲ್ಲ, ಬರ್ಬೋದು, ಕುತ್ಕೊಂಡು ನೋಡ್ಕೊಂಡು ಹೋಗ್ಬೋದು, ಮತ್ತು ನೀರು ಕೂಡ ಕುಡಿಬೋದು. ನೀರಿನ ಫೆಸಿಲಿಟಿ ಕೂಡ ಇಲ್ಲಿದೆ. ಈಗಲೇ ಮಸ್ಜಿದೆಲ್ಲ ನೋಡ್ಕೊಂಬಂದು ಕೂತಿದ್ದೀನಿ, ತುಂಬ ಚೆನ್ನಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಈ ಥರ ಯಾವುದಿಲ್ಲ, ಯಾರಾದರೂ ಬಂದು ಕುತ್ಕೋಬೋದು, ಎಂಟ್ರಿ ಫೀಸ್ ಅಂತೂ ಇರಲ್ಲ. ಆದರೆ ನಾನು ಮಸ್ಜಿದಿಗೆ ಬಂದಿರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಒಳಗಡೆ ನೋಡಿದೆ, ಲೈನಾಗಿ ಏನೇನೋ ಇತ್ತು, ಏನಂತ ನನಗೆ ಗೊತ್ತಿಲ್ಲ. ಮತ್ತು ಒಳಗಡೆ ಮೇಲೇನೋ ಕಟ್ಟಿದ್ರು, ಮೇ ಬಿ ಅದು ಮುಸ್ಲಿಮ್ಸ್ ಅವರ ಸಂಪ್ರದಾಯ ಏನಾದರೂ ಇರ್ಬೋದೇನೋ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ಬಟ್ ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇಫ್ ಇನ್ ಕೇಸ್ ಅದು ಏನಂತ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲಿ ಇಬ್ಬರು ಹುಡುಗರು ಕೂತಿದ್ರು, ಅವ್ರನ್ನ ಕೇಳಿದೆ ಏನದು ಅಂತ. ಅವ್ರು ಹೇಳಿದ್ರು ಕಬರ್ ಅಂತೆ. ಕಬರ್ ಅಂತ ಏನಂದರೆ ಅಂತಿಮ ಸಂಸ್ಕಾರ ಅಂತ ಹೇಳಿದ್ರು ಹುಡುಗರು. ಮತ್ತು ಮೇಲೇನೋ ಕಟ್ಟಿದ್ರಲ್ಲ, ಎಲ್ಲ ಮಸ್ಜಿದಲ್ಲೇ ಇರುತ್ತೆ ಅಂತ. ಅದು ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಕೊನೆಗೂ ನಾನು ಮಸ್ಜಿದೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟೆ. ನಾವಿಲ್ಲಿಂದ ಹೊರಡೋ ಸಮಯ ಬಂದಿದೆ. ಏನು ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ? ನಮ್ಮ ಅಪ್ಪನಿಗೆ ಹೈದ್ರಾಬಾದ್ ಕೂಲಿಂಗ್ ಗ್ಲಾಸೇ ಬೇಕು ಅಂತೆ, ಅದಕ್ಕೆ ಕೂಲಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ. ಹೆಂಗಿದೆ, ಚೆನ್ನಾಗಿದೆಯಾ? ನಾನು ಬ್ಯಾಗ್ ತೊಗೊಂಬರ್ಬೇಕು ಹೋಗಿ ಫಸ್ಟು. ಬನ್ನಿ ಹೋಗೋಣ. ಚಾರ್ಮಿನಾರ್, ಮೆಕ್ಕಾ ಮಸ್ಜಿದ್ ಎರಡೂ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೆ. ಆ ಟೈಮಲ್ಲಿ ಚಾರ್ಮಿನಾರ್ ಹತ್ರ ಏನಾದರೂ ಮೆಮೊರಿಯಾಗಿ ಒಂದು ತೊಗೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ನನಗೆ ಪರ್ಫ್ಯೂಮ್ ಅಂಗಡಿ ಕಾಣಿಸ್ತು. भाई लड़कियां पटाने के लिए कौन सा अच्छा रहता? ज़्यादा पानी मत डाल भाई. फेस का वीडियो बना भाई साहब, फेस का. भाई लड़कियां पटना है. बोलो भाई कितनी लड़की पड़ता? भाई लड़के नहीं पटे तो मैं रिटर्न वापस. सच में पुलिस स्टेशन इधर ही है. मिक्सिंग का मैं यूट्यूबर हूँ, बेंगलोर से, आरसीबी से आया हूँ. हम आरसीबी से भाई. हम हैदराबाद तो आप एसआरएच से. नाइस टू मीट यू भाई. मैं एक यूट्यूबर हूँ हैदराबाद. सारे दूसरा कुछ चैनल का नाम श्रीनिवास. आप सर्च किया तो मिल जाता. ठीक है, 300 पार. ठीक है भाई. आपका नाम? सद्दाम. आपका दुकान का नाम कुछ नहीं क्या? नाम का दुकान दिलशाद. क्या दिलशाद अहमद. ठीक है, मैं बोल देता सबको. इसका ओनर कौन है? मोहम्मद एजाज नाम है. दिलशाद अहमद. आपका? ठीक है भाई. ओके. ट्रैफिक के सामने. ये चार मीनार के सामने ही रहता, देख लीजिए. के सामने. इसके सामने एग्जिट. ये एग्जिट है क्या? ओके. बनाया जाए, ठीक. विराट कोहली का बनाया जाए चेयरमैन. जब आरसीबी जीती उन्हें नहीं जीती कभी भी. नहीं भाई, आरसीबी जीतना. आरसीबी 16 ईयर से नहीं जीता ना. रीजन क्या हो सकता? रीजन क्या, इसमें सेलेक्टर अच्छे नहीं है, मैनेजमेंट अच्छा नहीं, हमारा कप्तान अच्छा है लेकिन सेलेक्टर अच्छे नहीं. अकेला विराट कोहली कुछ भी नहीं कर सकता. 16 ईयर से हम वेट कर रहे हैं वेट. हम इस बार भी जितना चाहते, लोग जीत ही नहीं रहे, क्या करें. विराट कोहली को सैड नहीं दे. विराट कोहली जीतना चाहते, विराट कोहली टॉप पे जाना, कप्तान बनना फिर इंडिया का. ठीक है. जय आरसीबी, जय एसआरएच भाई. थैंक यू माय परफ्यूम. ठीक है भाई, सबको मिलके अच्छा हुआ, अच्छा लगा. थैंक यू भाई. ठीक है, बाय. ನೋಡ್ರಪ್ಪ, ನಮ್ಮ RCB ಫ್ಯಾನ್ಸು ಹೈದ್ರಾಬಾದಲ್ಲಿ ಕೂಡ
ಮ್ಯಾನೇಜ್ಮೆಂಟ್ನೇ ಬೈತಿದ್ದಾರೆ ಅವ್ರು ಕೂಡ, ಯಾವಾಗ ಗೆಲ್ತಾರೋ ಏನೋ ಅವರು. ಗಾಯ್ಸ್, ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಹುಸೇನ್ ಸಾಗರಲ್ಲಿದ್ದೀವಿ. ನೋಡಿ ನೋಡಿ ನೋಡಿ, ಇಲ್ಲೇನೋ ಹುಸೇನ್ ಸಾಗರ್ ಹಿಸ್ಟ್ರಿ ಹಾಕಿದ್ದಾರೆ, ಇದೇ ತೋರಿಸ್ತೀನಿ. ನಾವು ಕೊನೆಗೂ ಹುಸೇನ್ ಸಾಗರ್ ಬುದ್ಧ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ನೋಡಿ, ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಇದು ಅಂಬೇಡ್ಕರ್ ಸ್ಟ್ಯಾಚು ಅನಿಸುತ್ತೆ. ಇಲ್ಲಿ ನೋಡಿ, ತಾಜ್ ಮಹಲ್ ಥರ ಯಾವುದೋ ಇದೆ. ಇದು ಫುಲ್ ರಿಚ್ ಆಗಿದೆ. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಹುಸೇನ್ ಸಾಗರ್. Here I come. Here I come. ನಾನು ವಿಡಿಯೋ ಮಾಡ್ತಿದ್ನ, ಯಾರೋ ಒಬ್ಬ ಹಾಯ್ ಅಂತ ತೋರಿಸ್ಬಿಟ್ಟು ಹೋಗ್ತಿದ್ದಾರೆ. ಯಾವ ಪ್ಲೇಸ್ ಅಂತ ಗೊತ್ತಾಯ್ತಾ ಇದು? ಇದು ಹುಸೇನ್ ಸಾಗರ್ ಆಪೋಸಿಟಲ್ಲಿರೋ ಗಾರ್ಡನ್ ರೋಡ್. ಆ ಕಡೆನೇ ಬುದ್ಧ ಸ್ಟ್ಯಾಚು ಇರೋದು, ಈ ಕಡೆ ನಾನಿರೋದು. 4 ಗಂಟೆ ಆಗಿದೆ. 6 ಗಂಟೆಗೆಲ್ಲ ನಾನು ರೈಲ್ವೆ ಸ್ಟೇಷನಲ್ಲಿ ಇರಬೇಕು, ಬೆಂಗಳೂರಿಗೆ ಹೊರಡಬೇಕು. ಹಿಂಗೆ ಮಲ್ಕೊಂಡ್ರೆ ನಿದ್ದೆ ಮಾಡಿಬಿಡ್ತೀನಿ. ನಾವು ಹೊರಡ್ಬೇಕು, ಟೈಮ್ ಆಗುತ್ತಿಲ್ಲ ಅಂದರೆ. ಇಲ್ಲಿರೋ ಬಿಸಿಲು ತಡೆಯೋಕ್ಕಾಗದೆ ನಾನು ಸೋಡಾ ಕುಡಿಯೋಣ ಅಂತ ಹೋದೆ. क्या चाहिए? क्या चाहिए? सोडा चाहिए? వీడికొకటి నాదొకటి, నాకొకటి వీడికొకటి ఇచ్చే. ఏ భాష? తెలుగు వస్తుందా? తెలుగునా హిందీనా నువ్వు? తెలుగు రాదా? రాడా? చెర్స్ తా ಕೊಟ್ಟು. ಹಾಂ, ಬಾಯ್. ನನಗೆ ಎಷ್ಟು ದಾಹ ಆಗಿತ್ತು ಅಂದರೆ ಆ ಬಿಸಿಲಿಗೆ ನಾನು ಕಂಟಿನ್ಯೂಸ್ ಆಗಿ 5 ಲೆಮನ್ ಸೋಡಾ ಕುಡಿದೆ. ಚಿಲ್ಲಾಗಿ ಸೋಡಾ ಕುಡ್ಕೊಂಡು ಹೋಗ್ತಾ ಇದ್ದೀನಿ ನಡ್ಕೊಂಡಿದ್ದು. ಇವೆಲ್ಲ ಬಿಸಿಲಿಗೆ ಹೆಂಗಿದಾವೋ ಏನೋ ಗೊತ್ತಿಲ್ಲ. ಸ್ವಲ್ಪ ಸೋಡಾ ಕುಡಿಸೋಣ, ಏನಂತೀರಾ? ಸೋಡಾ ಕುಡಿದು ತಣ್ಣಗಾಗಲಿ, ಪರಿ ಒಳ್ಳೆದು. ಇಲ್ಲಿ ನೋಡಿ, ಈ ನಾಯಿ ಕೆಲಸ ಇದೆ ನೋಡಿ. ಅದ್ರ ಪಾಡಿಗೆ ಇದ್ದಿದ್ದು ಅದನ್ನು ಬಿಟ್ಟಿಲ್ಲ ನೋಡಿ. ನೋಡಿ, ಹುಡುಗರೆಲ್ಲ ಫೋಟೋ ಶೂಟ್ಸ್ ತಗೋತಾರೆ. ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ಹೊರಡಬೇಕು. ಇದು ನೋಡೋಕೆ ನಮ್ಮ ಸೇಮ್ ವಿಧಾನಸೌಧ ಇದ್ದಂಗೆ ಇದೆ. ಬಟ್ ನಮ್ಮ ವಿಧಾನಸೌಧ ಇನ್ನೂ ಸ್ವಲ್ಪ ದೊಡ್ಡದು. ಡಾಕ್ಟರ್ BR ಅಂಬೇಡ್ಕರ್ ತೆಲಂಗಾಣ ರಾಷ್ಟ್ರ ಫಲಿತಾಲಯಂ, ತೆಲಂಗಾಣ ಅಮರವೀರುల ಸ್ಮಾರಕಂ ಅಂತೆ. ಪ್ಲೇಸಸ್ ಎಲ್ಲ ನೋಡಿದೆ, ಆದರೆ ಕತ್ಲಾಗೋ ಮುಂಚೆನೇ ನಾನು ರೈಲ್ವೆ ಸ್ಟೇಷನಲ್ಲಿ ಇರಬೇಕು ಅಂತ ಅಲ್ಲಿಂದ ಹೊರಟೆ. ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನೋಡಿದ್ರೆ ತುಂಬ ರಶ್ ಇತ್ತು. ನಾನು ತುಂಬ ಸುಸ್ತಾಗಿರೋ ರೀಸನಿಂದ ಆ ರಶಲ್ಲಿ ನಾನು 12 ಅವರ್ ಜರ್ನಿ ಮಾಡೋ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಸೊ ಟ್ರೈನಲ್ಲಿ ಇದ್ದಿದ್ದು ರಶ್ ನೋಡಿ ಬಸ್ಸಲ್ಲಿ ಹೋಗೋದೇ ಬೆಟರು ಅಂತ ಫಿಕ್ಸ್ ಆಗಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಬಸ್ ಸ್ಟಾಪ್ಗೆ ಹೊರಟೆ. ನಾನು ಬಸ್ ಸ್ಟಾಪ್ಗೆ ಹೋಗೋ ಮುಂಚೆ ಏನಾದರೂ ತಿನ್ಕೊಂಡು ಹೋಗಬೇಕು ಅಂತ ಹೇಳಿ ಬಿರಿಯಾನಿ ಅಂಗಡಿ ಹುಡುಕೊಂಡು ಹೋದೆ. ನೀವು ಏನೇ ಹೇಳಿ, ಹೈದರಾಬಾದಲ್ಲಿ ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಫೈನಲಿ ನಾನು ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಹೈದರಾಬಾದ್ಗೆ ಬಾಯಿ ಹೇಳೋ ಟೈಮ್ ಬಂತು.
ಟ್ರೈನ್ ಟಿಕೆಟ್ಗಿಂತ ಬಸ್ ಟಿಕೆಟ್ ಪ್ರೈಸೇ ಜಾಸ್ತಿ ಇರುತ್ತೆ ಅಂತ ಗೊತ್ತಿತ್ತು, ಆದರೂ ನಾನು ಬಸ್ಸೇ ಚೂಸ್ ಮಾಡಿಕೊಂಡೆ, ಯಾಕಂದರೆ ನನ್ನ ಸಿಚುಯೇಷನ್ ಆಗಿತ್ತು. ಸೀಟ್ ನಂಬರ್ 9. నాది స్టేయింగ్ అంతా బెంగళూరు ఆ సైడ్ అనమాట. మీది జయనగర్. మార్నింగ్ ఏ టైంకి మెజెస్టిక్ వెళ్తుంది? 6కా? ఓకే ఓకే. Bye, have a great time.